ಮೊದಲಿನಿಂದ ಬಂದಿದೆ. ಈಗ 2008 ನೀವು ತೆಗೆದು ನೋಡಿ ರಾಜ್ಯಪಾಲರ ಭಾಷಣ. 2008ರಲ್ಲಿ ಯಾರ ಸರ್ಕಾರ ಇತ್ತು? 2009ರಲ್ಲಿ ಯಾರ ಸರ್ಕಾರ ಇತ್ತು? ಅವತ್ತೇನು ಹೇಳಿದ್ದಾರೆ ರಾಜ್ಯಪಾಲರ ಭಾಷಣದಲ್ಲಿ? ದಯಮಾಡಿ ಮಾನ್ಯ ಅಧ್ಯಕ್ಷರೇ, ನಾವು ರಾಜ್ಯಪಾಲರ ಭಾಷಣ ಕೇಂದ್ರ ಸರ್ಕಾರನ ಒತ್ತಾಯ ಮಾಡದೆ ಇನ್ಯಾರನ್ನು ಮಾಡಬೇಕು? ನಮಗೆ ಅನ್ಯಾಯ ಆದಾಗ ಸುಮ್ಮನೆ ಕೂತ್ಕೋಬೇಕಾ? ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ವಿ ಹ್ಯಾವ್ ಟು ಸೇಫ್ ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಕರ್ನಾಟಕ. ಯು ಹ್ಯಾವ್ ಟು ಸೇಫ್ ಗಾರ್ಡ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ. ಸಿ, ದಿಸ್ ಇಸ್ ನಾಟ್ ಕರೆಕ್ಟ್. ನೀವು ಏನು ಕ್ಲಾರಿಫಿಕೇಶನ್ ಕೇಳಬೇಕು ಅದನ್ನು ಬರ್ಕೊಂಡು ಕೇಳಿ. ನಾನು ಭಾಷಣ ಮಾಡಿದ ಮೇಲೆ ಬರ್ಕೊಂಡು ಕೇಳಬಾರ್ದು ಅಂತ ಏನಿಲ್ಲ, ಕೇಳಿ. ಬಟ್ ಮಧ್ಯೆ ಎದ್ದು ನಿಂತ್ಕೊಳ್ಳೋದು, ಮಾತಾಡೋದು ಇವೆಲ್ಲ ಸರಿಯಾದಂಥ ಕ್ರಮ ಅಲ್ಲ ಅಲ್ವಾ? ನೋಡಿ, 2008ರಲ್ಲಿ ರಾಜ್ಯಪಾಲರ ಭಾಷಣ ಇದೆ. ರಾಷ್ಟ್ರೀಯ ಹೆದ್ದಾರಿಗಳನ್ನು ತ್ವರಿತವಾಗಿ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರಲಾಗುವುದು ಎಂದು ಸ್ಪಷ್ಟವಾಗಿ ಹೇಳಲಾಗಿತ್ತು. 2009ರ ಭಾಷಣದಲ್ಲಿ ರಾಜ್ಯದಲ್ಲಿ ಕೈಗೊಂಡಿರುವ ರೈಲ್ವೆ ಯೋಜನೆಗಳನ್ನು ತುರ್ತಾಗಿ ಪೂರ್ಣಗೊಳಿಸಲು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಹೇಳಲಾಗಿತ್ತು. ಭಾರತದ ಸಂವಿಧಾನದ 371ನೇ ಅನುಚ್ಛೇದಕ್ಕೆ ತಿದ್ದುಪಡಿ ತಂದು ಈ ಪ್ರದೇಶದ ಸಮಗ್ರ ಅಭಿವೃದ್ಧಿಗೆ ಶಾಸನಬದ್ಧ ಚಾಲನೆ ನೀಡಲು ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯಿಸುತ್ತಿದ್ದೇವೆ. 8-9ರಲ್ಲಿ ಹೇಳಿರ್ತಕ್ಕಂಥದ್ದು ಇದು. 371ನೇ ಅನುಚ್ಛೇದಕ್ಕೆ ತಿದ್ದುಪಡಿ ತರಲು ಒತ್ತಾಯಿಸೋಣ ಎಂದು ಹೇಳಲಾಗಿತ್ತು. ಈ ರೀತಿಯ ಹಲವು ವಿಚಾರಗಳನ್ನು ಅಂದಿನ ರಾಜ್ಯಪಾಲರು ಓದಿದ್ದರು. ನೋಡಿ ಮಾನ್ಯ ಅಧ್ಯಕ್ಷರೇ, ನಾವು ಸಂವಿಧಾನಬದ್ಧವಾಗಿ ಯಾಕೆ ಇದ್ದೀವಿ ಅಂತ ಒಂದು ಮಾತನ್ನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. 2012 ಇರಬೇಕು ಅಂತ ಅನಿಸುತ್ತೆ. 2012 ಅಂದಿನ ರಾಜ್ಯಪಾಲರಾದಂಥ ಭಾರದ್ವಾಜ್ ಅವರು ಕೇಂದ್ರ ಸರ್ಕಾರಕ್ಕೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇತ್ತು. HR ಭಾರದ್ವಾಜ್, ಹಂಸರಾಜ್ ಭಾರದ್ವಾಜ್ ಅಂತ ಗವರ್ನರ್ ಇದ್ರು. ಆಗ ಇವರು ಶಿಫಾರಸು ಮಾಡ್ತಾರೆ, ಯಡಿಯೂರಪ್ಪನವ್ರ ಸರ್ಕಾರನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಬರಬೇಕು ಅಂತ ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ತಿರಸ್ಕಾರ ಮಾಡ್ತಾರೆ ಅದನ್ನು, ಅಲ್ವಾ? ತಿರಸ್ಕಾರ ಮಾಡ್ತಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಒಂದು ಪಕ್ಷವಾಗಿ ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ಇದನ್ನು ಹೇಳ್ತಾ ಇದ್ದೀನಿ. ಅದರಿಂದ ಆರ್ಟಿಕಲ್ 176ನಲ್ಲಿ ನಾವು ಏನೇನು ಹೇಳ್ತೀವಿ, ಈಗ ಗವರ್ನರ್ಸ್ ಅಡ್ರೆಸ್ ಅಂದ್ರೇನು? ಹಿನ್ನೋಟ, ಮುನ್ನೋಟ. ಒಂದು ಸರ್ಕಾರದ ಹಿನ್ನೋಟ, ಮುನ್ನೋಟ, ಪಾಲಿಸಿ ಡಿಸಿಷನ್ಸ್ಗಳೇನು ಅಂತ ಹೇಳಬೇಕು ಅಂತ ಹೇಳುವಾಗ ಸರ್ಕಾರದ ಸಾಧನೆಗಳಲ್ಲಿ ಹೇಳಲೇಬೇಕಲ್ಲ. ಮುಂದೆ ನಾವೇನು ಮಾಡ್ತೀವಿ ಅಂತ ಹೇಳಬೇಕಲ್ಲ. ಮತ್ತೆ ನಮ್ಗೆ ಆಗಿರ್ತಕ್ಕಂಥ ಅನ್ಯಾಯಗಳನ್ನು ಪ್ರಸ್ತಾಪ ಮಾಡಲೇಬೇಕಲ್ಲ. ಮನ್ರೇಗಾ ಇದು ಬಡವರಿಗೆ, ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥ ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ ಸುಮಾರು 53% ಮಹಿಳೆಯರಿದ್ರು. 53% ಮಹಿಳೆಯರು, 28% ದಲಿತರು, 5% ಅಂಗವಿಕಲರು, 5 ಲಕ್ಷ ಅಂಗವಿಕಲರು. ಈಗ ಅವ್ರಿಗೆಲ್ಲ ಅನ್ಯಾಯ ಆಗ್ತದೆ ಅಂತಕ್ಕಂಥದ್ದು. ಈಗ VBG ರಾಮ್ಜಿ ಕಾಯ್ದೆನಲ್ಲಿ ಏನು ಮಾಡಿದ್ದಾರೆ?
ಅವರು ಗ್ರಾಮ ಪಂಚಾಯತಿನಲ್ಲಿ ತೀರ್ಮಾನ ಆಯ್ತಿತ್ತು. ಆಕ್ಷನ್ ಪ್ಲಾನ್ ಎಲ್ಲಿ ಆಗ್ತಿದ್ದದು? ಗ್ರಾಮ ಸಭೆ, ಗ್ರಾಮ ಪಂಚಾಯತಿನಲ್ಲಿ. ಈಗ ಹಂಗಿದೆಯಾ? ಇಲ್ಲ, ಹಂಗಾಗಲ್ಲ. ಅದೇ ಮಿಸ್ಟೇಕ್ ಇರೋದು, ಅಲ್ಲೇ ಇದೆ. ಆಗದಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ. ಆಗಲ್ಲ, ಆಗತ್ತೆ. ಆಗಲ್ಲ. ಸೆಂಟ್ರಲ್ ಗೌರ್ಮೆಂಟು ತೀರ್ಮಾನ ಮಾಡಬೇಕು. ಒಂದು ಸಮಿತಿ ಇರ್ತದೆ. ಆ ಸಮಿತಿಯವರು ಯಾವ ಪಂಚಾಯತಿನಲ್ಲಿ ಕೆಲಸ ತಗೋಬೇಕು ಅಂತ ತೀರ್ಮಾನ ಮಾಡಬೇಕು. ಯಾವ ಕೆಲಸ ತಗೋಬೇಕು ಅನ್ನೋದು ತೀರ್ಮಾನ ಮಾಡಬೇಕು. ಈಗ ಮಹಿಳೆ ಆ ಊರಿನಲ್ಲಿ ಅಥವಾ ಇನ್ಯಾರೋ ಕಾರ್ಮಿಕರು ಆ ಊರಿನಲ್ಲೇ ಕೆಲಸ ಕೊಡೋದಿತ್ತು. ಈಗ ಅದಿಲ್ಲ. ಇದನ್ನ ಜನಗಳ ಗಮನಕ್ಕೆ ತರಬೇಕ ಬೇಡ? ಕೇಂದ್ರ ಸರ್ಕಾರ ಇದು ಮಾಡಿದಿರಿ, ಮಾಡಿಲ್ಲ ಅಂತ ಹೇಳ್ಬೇಕ, ನಮ್ಮ ನಿಲುವನ್ನ ಹೇಳ್ಬೇಕ ಬೇಡ? ಅದರಿಂದ ಈಗ ಇವನು JDS-ನವರು ಇಲ್ಲ ನಾ ಕಾಣಿಸುತ್ತೆ ಇಲ್ಲಿ. ಬಂದಿಲ್ಲ. ಗ್ರಾಮೀಣ ಅಭಿವೃದ್ಧಿ ಆಗ್ಬೇಕು. ಗ್ರಾಮೀಣ ಅಭಿವೃದ್ಧಿಗೆ ಮನ್ರೇಗಾ, ಸಂಜೀವಿನಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ರೆಕಾರ್ಡ್ನಲ್ಲಿ ಇರೋದು, ಆನ್ ರೆಕಾರ್ಡ್. ಈಗ ಬದಲಾಗಿದ್ದಾರೆ. ಸರಿ, ಈಗ ಸಂವಿಧಾನ ಬದಲಾವಣೆ ಆಗಲ್ಲ. ಈಗ ಜೀರಾಮ್ಜಿ ಸಂವಿಧಾನ ಬದಲಾವಣೆ ಆಗಲ್ಲ. ಸಂವಿಧಾನ ಯಾವತ್ತೂ ಬದಲಾವಣೆ ಆಗಲ್ಲ. ಯಾವತ್ತೂ ಬದಲಾವಣೆ ಆಗಲ್ಲ. ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇದೆಯಲ್ಲ, ಅದು ಯಾವತ್ತೂ ಬದಲಾವಣೆ ಆಗಲ್ಲ. ಅಮೆಂಡ್ಮೆಂಟ್ಗಳಾಗ್ಬೋದು, ಆದರೆ ಬದಲಾವಣೆ ಆಗಲ್ಲ. ಬದಲಾವಣೆ ಮಾಡಕ್ಕೂ ಪ್ರಯತ್ನ ಮಾಡಿದ್ರು, ಅದನ್ನ ಊನ ಮಾಡ್ಲಿಕ್ಕೂ ಪ್ರಯತ್ನ ಮಾಡಿದ್ರು. ನೀನು 1950 ಎಷ್ಟನೇ ಇಸ್ವಿಲಿ ಹುಟ್ಟಿರೋದು? ನಾನು 59. ನಿಮ್ಗೆ ಅದಕ್ಕೆ ಗೊತ್ತಿಲ್ಲ. 50ನೇ ಇಸ್ವಿನಲ್ಲಿ ಸಂವಿಧಾನ ರಚನೆ ಆಯ್ತಲ್ಲ, ಅದಕ್ಕೆ ವಿರೋಧ ಮಾಡಿದವರು ಯಾರು? ಸಂವಿಧಾನ ವಿರೋಧ ಮಾಡಿ ಬರೆದವ್ರು ಯಾರು? ಯಾರು ವಿರೋಧ ಮಾಡಿ ಗೊತ್ತಿಲ್ಲ. ಅದಕ್ಕೆ ವಿರೋಧ ಮಾಡಿದವರು ಬಿಜೆಪಿ ಅವರು, RSS ನವರು. ಜನಸಂಘ ವಿರೋಧ ಮಾಡಿಲ್ಲ. ನಿಮ್ಮ ಜನಸಂಘ 1950ನೇ ಇಸ್ವಿನಲ್ಲಾಯ್ತು. ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಒಂದು ದೇಶದಲ್ಲಿ ಎರಡು ಸಂವಿಧಾನ, ಎರಡು ಜೆಂಡಾ ನಡೆಯಲ್ಲ ಅಂತ ಆವತ್ತು ಹೋರಾಟ ಮಾಡಿರೋದು. ಇವತ್ತಿನವರೆಗೂ ಸಂವಿಧಾನವನ್ನ ಜಮ್ಮು ಕಾಶ್ಮೀರದಲ್ಲಿ ತಂದಿದ್ದೇ ಭಾರತೀಯ ಜನತಾ ಪಕ್ಷ, ಜೆಂಡಾ ಬದಲಾಯಿಸಿದ್ದೆ ಭಾರತೀಯ ಜನತಾ ಪಕ್ಷ. ಯಾವ ಪತ್ರಿಕೆ ಇಟ್ಟಿದ್ದಾರು ಅಂತಂದ್ರೆ ಅದು ನೆಹರು ಅವರು, ಕಾಂಗ್ರೆಸ್ ಇಟ್ಟಿದ್ದು. ಆರ್ಗನೈಸರ್ ಪತ್ರಿಕೆಯಲ್ಲಿ ಅವತ್ತು ನನ್ನ ಹತ್ರ ಇಲ್ಲ ಅದ್ರ ಕಾಪಿ. ಆರ್ಗನೈಸರ್ ಪತ್ರಿಕೆಯಲ್ಲಿ RSS ನ ಒಂದು ಪತ್ರಿಕೆ, ಇದು ಮುಖವಾಣಿ. ಆರ್ಗನೈಸರ್ ಪತ್ರಿಕೆಯಲ್ಲಿ ಸಂವಿಧಾನ ವಿರೋಧ ಮಾಡಿ ಬರೆದವರು ಅವತ್ತಿನ RSS. ನೀವು ಸುಳ್ಳು ಸುಳ್ಳು ಈಗ ತಾವು ಪರಿಸ್ಥಿತಿ ಬರೆದ್ರೆ ಅದು ಅವರು ಮಾಡಿದ್ದಲ್ಲ. ನೀವೇನು ಸುಳ್ಳು ಮಾಡ್ಕೊಂಡಿದ್ದೀರಿ ಹೇಳಿ. ಏನಂತೀನಿ ನಿಮ್ಗ? ಒಂದು ನಿಮಿಷ ರವಿ,
ನೀನು ಒಂದ್ ಕೇಳಿ ತುಳೆ ಮಹಾರಾಷ್ಟ್ರ ಮಿನಿಸ್ಟ್ರು. ಕೇಳು ನೀನು ಪಂಡಿತ ಅದೇನದು ಎಲ್ಲರಿಗೂ ಗೊತ್ತೈತಿ ನಾ ಹೇಳಿ ಬರ್ಕೊಂಡು ಹೆಸರು ಇಟ್ಕೋತ ಕೇಳ್ರಿ ನಡು ಎದ್ದಾಕ ಮಾತಾಡಿ ಬಿಡಿ ಮುಗಿಸ್ಲಿ ಅವ್ರು ನಿಮ್ಮೆಲ್ಲ ಹೆಸರು ಮೇಲೆ ಇಟ್ಕೊಂಡಿ ನಾನು ಎಲ್ಲರೂ ಕೇಳ್ತೀನಿ ನಾನು ಕೇಳ್ತೀನಿ ಅವ್ರ ಪಾಂಡಿತ್ಯ ಕಾಂಗ್ರೆಸ್ಸಿಗೆ ಹೋದ್ಮೇಲೆ ಯಾಕೆ ಹಿಂಗ್ ಕೆಟ್ಟೋಯ್ತು ಅಂತ. ಆಯ್ತು ಅವಾಗ ಕೇಳು ಅವ್ರ ಪಾಂಡಿತ್ಯ ಮುಂಚೆ ಚೆನ್ನಾಗಿತ್ತು, ಈಗ ಕಾಂಗ್ರೆಸ್ ಎಮರ್ಜೆನ್ಸಿ ಟೈಮ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಎಮರ್ಜೆನ್ಸಿ ಸಮಯದಲ್ಲಿ ಕಾಂಗ್ರೆಸ್ ಯಾವ ರೀತಿ ಅವತ್ತು ವಿರೋಧ ಮಾಡಿದ್ರು ಅವರೇ ಹೇಳಿ, ಅವರೇ ಹೇಳಿ. ಏನ್ ಹೇಳಿದ್ರಿ? ಯಾರು ಪರವಾಗಿದ್ರಿ? ಯಾರು ಪರವಾಗಿದ್ರಿ? ಜ್ಞಾನೋದಯ ಆಗೋಯ್ತು ನಿಮ್ ಜೊತೆಯಲ್ಲಿದ್ದು ನಾನು ಅದೇ ಕಲ್ತ್ಬಿಟ್ಟಿದ್ದೆ, ಆಮೇಲೆ ಜ್ಞಾನೋದಯ ಆಗೋಯ್ತು ನನಗೆ. ಜ್ಞಾನೋದಯ ಆಯ್ತು ನೋಡಿ ನಾನು ಹೇಳ್ತೀನಿ ಕೇಳಿ ಒಂದ್ ನಿಮಿಷ ಡಾಕ್ಯುಮೆಂಟ್ ಸಿಎಂ ಅವರೇ ಮುಖ್ಯಮಂತ್ರಿ ಮತ್ತೆ ಜ್ಞಾನೋದಯ ಆಗೋಯ್ತು ಅದಕ್ಕೋಸ್ಕರ ಬಿಟ್ಬಿಟ್ಟೆ ನಾನು ಅಂತಂದ್ರೆ ಏನ್ ಹೇಳಿಕೊಡ್ತಿದ್ರು ನಮಗೆ ನನಗೆ ಗೊತ್ತಿದೆ. ಅದಾದ್ಮೇಲೆ ಇಲ್ಲಿ ಈಗ ಬಿಜೆಪಿ ಇವೆಲ್ಲ ರಾಜಕೀಯವಾಗಿ ಜ್ಞಾನೋದಯ ಆಗೋಯ್ತು ಅದಕ್ಕೋಸ್ಕರ ಬೇರೆ ಪಾರ್ಟಿ ಕೊಟ್ಟದೆ. ಎಲ್ಲಿ ದಲಿತ ವಿರೋಧಿ ಇದೆ? ನಾನು ಇನ್ನೊಂದು ಸಿದ್ಧಾಂತ ಸಂವಿಧಾನ ವಿರೋಧಿ ಅಂತ ಬಿಟ್ಬಿಟ್ಟೆ, ಇನ್ನೊಂದು ಸಿದ್ಧಾಂತ ಇಟ್ಕೊಂಡೆ. ಅವೆಲ್ಲ ತಮಗೆ ತಮಗೆ ನೀವ್ಯಾರ ಮನೆ ಕಾಯ್ತಿದ್ರಿ? ಅನುಕೂಲ ಸಿಂಧು ಅಲ್ಲ ನೀವ್ಯಾರ ಮನೆ ಅನುಕೂಲ ಸಿಂಧು ಹೌದು, ದೊಡ್ಡವರು ಕೈ ಕಟ್ಟಬೇಕು, ನಾರಾಯಣಸ್ವಾಮಿ ದೊಡ್ಡವ್ರಿಗೆ ಕೈ ಕೊಟ್ಟು ನಾರಾಯಣಸ್ವಾಮಿ ಕಾಯ್ತೀವಿ, ಕಾದಿದ್ದಕ್ಕೆ ನೀವು ಮಾಡಿದ್ದೇನು? ನಾರಾಯಣಸ್ವಾಮಿ ಅದನ್ನ ನೋಡಿ ಇಲ್ಲಿ ಹೆಂಗಿದೆ, ಯಾವ ಚೇರ್ಮನ್ ತಗೊಂಡೋಗಿ ಚೇರ್ಮನ್ ತಗೊಂಡೋಗಿ ಹಾಕಿ ಅರಬ್ಬಿ ಸಮುದ್ರಕ್ಕೆ ಹಾಕ್ಬಿಡಿ. ಇಲ್ಲಿ ನೋಡಿ ನಮ್ಮ ಪರಿಸ್ಥಿತಿ ಹೆಂಗಿದೆ. ಅಲ್ಲಿ ಗರ್ಭಗುಡಿ ಅಂತ ಗರ್ಭಗುಡಿಯಲ್ಲೇ ಇದ್ದೀನಿ ನಾನು ಇವತ್ತು. ಅಯ್ಯೋ ಗರ್ಭಗುಡಿ ಕೇಳಿ ಸಾಕಾಗಿದೆ ನಾನು. ಅವ್ರು ಹೇಳ್ತಾರೋದೇನೋ ಕೈ ಕಟ್ಕೊಂಡು ನಿಂತಿದ್ದು, ಎಲ್ಲಿ ಕೈ ಕಟ್ಕೊಂಡು ನಿಂತಿದ್ದು? ಪ್ರತಿಯೊಬ್ಬರು ಈಗ ನಿಮ್ ಜೊತೆಯಲ್ಲಿರೋರು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು ನಿಮ್ಗೆ ಗೌರವ ಕೊಡಬೇಕು, ನಿಂತ್ಕೋತಾರೆ. ನಾನೇನು ಯಾರ ಹತ್ರ ಕೈ ಕಟ್ಕೊಂಡಿಲ್ಲ, ಯಾರು ಕಾಲು ಬಿದ್ದಿಲ್ಲ, ಚಲೋದೇವ್ರೆ ಕಾಲು ಇಲ್ಲ ತಲೆನೂ ಇಲ್ಲ. ಚಲೋದೇವ್ರೆ ಒಂದ್ ನಿಮಿಷ ಪೂಜಾ ಕೊಡಿ ಚಲೋದೇವ್ರೆ ನೀವೇನು ಸದನ ನಡೆಸಂತೀರ ಬೇಡ ಅಂತೀರ ಅವ್ರು ಮಾಡ್ತಾರೆ. ಯಾರು ಅವ್ರಿಗೆ ನೀವು ಮಾತಾಡಿ ನಾ ಪರ್ಮಿಷನ್ ಕೊಡ್ತೀನಿ ಯಾಕೆ ನೀವು ಎದ್ದು ಮಾತಾಡ್ತೀರಿ? ಅಲ್ಲಲ್ಲ ನಾವು ಏನೋ ಹೇಳ್ತಾರೆ ಮುಖ್ಯಮಂತ್ರಿ ಏನ್ ಮಾತಾಡ್ತಾರೆ ಅವ್ರ ಮೇಲೆ ಮಾತಾಡಿ ನೀವು. ಅಲ್ಲ ಅವ್ರು ಹೇಳಿದ್ದೇನು ಹೇಳಿ, ನಾನು ಮಾತಾಡ್ತಿರೋದೇನು? ಅವ್ರು ಏನಾರು ಹೇಳಿರಿ ಅವ್ರನ್ನ ನಾವು ಉತ್ತರ ಕೊಡ್ಬೇಕಲ್ಲ. ನೀವು ಕೊಡಿ ನೀವು ಹೆಸರು ಕಾಂಗ್ರೆಸ್ ಬಂದಿಲ್ಲ, ನಾನಿಲ್ಲಿ ಕ್ರಿಟಿಸೈಸ್ ಮಾಡಿದ್ರೆ ನಾ ಕರಿತೀನಿ ನೋಡಿ ಸರ್. ನಾನು ಪದ್ಧತಿ ಏನೈತಿ? ಅಲ್ಲಲ್ಲ ಪದ್ಧತಿ ಇದೆ, ಪದ್ಧತಿ ಏನು ಹಿಂಗ ಇದಕ್ಕೆ ನಡಿಬೇಕು. ನನ್ನ ಕೆಣಕಿದ್ರೆ ಕುಣುಕದೇ ಬಿಡಲ್ಲ ನಾನು. ಬಿಡಬೇಡಿ ನಿಮ್ಗೆ ನಿಮ್ ಕರಿತೀನ ನನ್ನಲ್ಲಿ ಕೇಳುತ್ತಾರೆ. ಹೇಳಿ ನೀವು ವಿಷಯ ಹೇಳಿ. ನಿಮ್ಮ ಅರ್ಜಿ ನಾ ಯಾರಿಗೆ ನಿಮ್ಮ ಅರ್ಜಿ ಮಾತಾಡಿ. ಮಾನ್ಯ ಸಭಾಪತಿಯವರೇ, ಈಗ ನಾನು ಮೊದಲೇ ಹೇಳಿದೆ, ಒಂದು ಸಿದ್ಧಾಂತನ ನಂಬ್ಕೊಂಡ ಮೇಲೆ ಆ ಸಿದ್ಧಾಂತದಲ್ಲಿ ಇರಬೇಕು. ಜ್ಞಾನೋದಯ ಆಗ್ಬಿಡ್ತು ನನಗೆ, ಆ ಜ್ಞಾನೋದಯ ಆದ್ರಿಂದ ಸಿದ್ಧಾಂತ ಬಿಡ್ಬಿಟ್ಟೆ, ಇನ್ನೊಂದು ಸಿದ್ಧಾಂತ ಆಯಿತು, ನಿಮ್ಮ ಇಷ್ಟ. ನೀವು BJP-ನಲ್ಲೂ ಇರಿ, RSS-ನಲ್ಲೂ ಇರಿ, ನಮ್ದೇನು ತಕರಾರಿಲ್ಲ. ಈಗೆಲ್ಲ ಸದಸ್ಯರು ಮಾತಾಡ್ಯಾರ 30 ಮಂದಿ ಸದಸ್ಯರು ಮಾತಾಡ್ಯಾರ. ಎರಡು ಕಡೆ 30 ಮಂದಿ ಸದಸ್ಯರು ರಾಜ್ಯಪಾಲ ಭಾಷಣ ಮೇಲೆ ಮಾತಾಡ್ಯಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.